ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಹಳ್ಳಿ ಮದ್ದುಗಳಲ್ಲಿ ಉಪಯೋಗ ಆಗುವಂಥ ಒಂದು ವಸ್ತು ಅಂತಂದರೆ ಅದು ಓಲೆ ಬೆಲ್ಲ. ನಾನು ಈಗಾಗಲೇ ಕಳೆದ ಒಂದು ವಿಡಿಯೋದಲ್ಲಿ ಓಲೆ ಬೆಲ್ಲದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೀನಿ. ಕೆಲವರು ನೋಡಿರ್ತೀವಿ, ನಿಮ್ಮಲ್ಲಿ ಯಾರು ನೋಡಿಲ್ವೋ ಅವರಿಗೆ ಸಂಕ್ಷಿಪ್ತವಾಗಿ ನಾನೊಂದು ವಿವರಣೆಯನ್ನು ಕೊಡ್ತೀನಿ. ಹಾಗೆಯೇ ಇನ್ನೊಂದು ಬಹಳಷ್ಟು ಉಪಯುಕ್ತವಾದಂಥದ್ದು ನ್ಯಾಚುರಲ್ ಆಗಿ ಸಿಗುವಂಥದ್ದು ಅಂತಂದರೆ ಈಂದು ಹುಡಿ. ಇದ್ರ ಬಗ್ಗೆ ಸಹ ನಾನು ಆಲ್ರೆಡಿ ಮಾಹಿತಿನ ನೀಡಿದ್ದೀನಿ. ಇವತ್ತು ನಾನು ಈಂದು ಪುಡಿ ಹಾಗೆಯೇ ಈ ಓಲೆ ಬೆಲ್ಲ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಹಾಗೆಯೇ ಬಹಳಷ್ಟು ಜನ ಕೇಳ್ತಾ ಇದ್ರಿ, ನಾವು ಇದನ್ನು ಎಲ್ಲಿ ಖರೀದಿ ಮಾಡಬಹುದು, ಎಲ್ಲಿ ಸಿಗುತ್ತೆ ಅನ್ನೋದು. ಅದಕ್ಕೂ ಸಹ ನಾನು ಇವತ್ತು ನಿಮಗೆ ಉತ್ತರವನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವಿಡಿಯೋ ಮಿಸ್ ಮಾಡಿದ್ರೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಈ ಓಲೆ ಬೆಲ್ಲ ಅಂದರೆ ಏನು? ನಿಮ್ಮಲ್ಲಿ ತುಂಬ ಜನ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಹೇಳ್ತೀನಿ. ಇದು ನಮ್ಮ ಕರಾವಳಿ ಭಾಗದಲ್ಲಿ ಶೇಂದಿ ಅಂತ ಬರುತ್ತೆ, ಅಥವಾ ಕಳಿ ಅಂತ ಹೇಳ್ತಾರೆ. ಅದರಿಂದ ತಯಾರಾಗುವಂಥ ಒಂದು ವಿಶೇಷವಾದಂಥ ಬೆಲ್ಲ. ಇದು ತುಂಬ ನ್ಯಾಚುರಲ್ ಆಗಿರುತ್ತೆ. ಯಾವುದೇ ರೀತಿ ಕೆಮಿಕಲ್ ಆಗಲಿ ಅಥವಾ ಬೇರೆ ಏನು ಮಿಕ್ಸ್ ಇಲ್ಲದೆ ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ ಮಾಡುವಂಥ ಒಂದು ಬೆಲ್ಲ. ನಮ್ಮ ಕರಾವಳಿ ಭಾಗದಲ್ಲಿ ಸಾಮಾನ್ಯವಾಗಿ ಈ ಹಳ್ಳಿ ಮದ್ದಲ್ಲಿ ಉಪಯೋಗ ಆಗುವಂತಹ ಒಂದು ವಸ್ತು ಅಂತಂದರೆ ಅದು ಓಲೆ ಬೆಲ್ಲ. ನೋಡಿ, ನನ್ನ ಎದುರಿಟ್ಕೊಂಡಿದ್ದೀನಿ ಈ ಓಲೆ ಬೆಲ್ಲ. ಇದು ಆಲ್ರೆಡಿ ನಾನು ವಿಡಿಯೋನ ಮಾಡಿದೆ ಅಂತ ಹೇಳಿದೆ. ನಾನು ಯಾಕೆ ಪುನಃ ಮಾಡ್ತಾಯಿದ್ದೀನಿ ಅಂತಂದರೆ, ಸುಮಾರು ಜನ ಅಷ್ಟು ಕೇಳಿದರು ಈ ಓಲೆ ಬೆಲ್ಲ ಎಲ್ಲಿ ಸಿಗುತ್ತೆ, ಇದು ನಾವು ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ. ಇದಕ್ಕೆಲ್ಲ ಉತ್ತರವಾಗಿ ಇವತ್ತು ನಿಮಗೆ ನಾನು ಈ ಓಲೆ ಬೆಲ್ಲವನ್ನು ತಂದಿದ್ದೇನೆ. ನಾನು ನಿಮಗೆ ಓಲೆ ಬೆಲ್ಲವನ್ನು ತೋರಿಸ್ತಾನೆ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀನಿ. ನೋಡಿ, ಸಾಮಾನ್ಯವಾಗಿ ಈ ರೀತಿಯಾಗಿ ಬರುತ್ತೆ. ಇದು ನಾವು ಪೇಪರಲ್ಲಿ ರ್ಯಾಪ್ ಮಾಡಿರುವಂಥದ್ದು. ನೋಡಿ, ಈ ರೀತಿಯಾಗಿ ಓಲೆ ಬೆಲ್ಲ ಬರುತ್ತೆ. ಇದು ಬಂದು ನಮ್ಮ ಈರೋಲ್ ಮರ ಅಥವಾ ತಾಳೆ ಮರ ಅಂತ ಏನು ಹೇಳ್ತೀವೋ ಅದರ ಓಲಿಯಿಂದ ಈ ಕಟ್ಟವನ್ನು ಕಟ್ಟಿರ್ತಾರೆ. ಈ ರೀತಿಯಾಗಿ ಇರುತ್ತೆ. ಇದರೊಳಗಡೆ ಬೆಲ್ಲ ಇದೆ. ಈ ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ಬಹಳಷ್ಟು ನಮ್ಮ ದೇಹಕ್ಕೆ ಉಪಯೋಗ ಇದೆ. ಒಂದು, ರಕ್ತಹೀನತೆಯಿಂದ ಯಾರಾದರೂ ಬಳಲ್ತಿದ್ರೆ ಅವರಿಗೆ ರಕ್ತ ಚೆನ್ನಾಗಾಗುತ್ತೆ. ಹಾಗೆಯೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಈ ಹಳ್ಳಿ ಮದ್ದು ಏನು ಮಾಡ್ತಾರೋ ಆ ಹಳ್ಳಿ ಮದ್ದಿಗೆ ಈ ಬೆಲ್ಲವನ್ನು ಉಪಯೋಗ ಮಾಡೇ ಮಾಡ್ತಾರೆ. ನೀವು ಕರಾವಳಿಗರಾಗಿದ್ದರೆ ಅಥವಾ ಕರಾವಳಿಯಲ್ಲಿ ಏನಾದರೂ ಆಯುರ್ವೇದ ಔಷಧಿಗಳನ್ನ ಮಾಡಿದರೆ ನಿಮಗೆ ಅಲ್ಲಿ ನಾಟಿ ವೈದ್ಯರು ಈ ಬೆಲ್ಲವನ್ನು ಹೇಳಿರ್ತಾರೆ, ನೀವು ಈ ಒಂದು ಔಷಧಿಯನ್ನು ಓಲೆ ಬೆಲ್ಲದ ಜೊತೆ ತಿನ್ನಬೇಕು ಅಂತ ಹೇಳಿ. ಯಾಕಂದರೆ ಅಷ್ಟೊಂದು ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಬೆನಿಫಿಟ್ಗಳನ್ನ ಕೊಡುವಂಥದ್ದು ಈ ಓಲೆ ಬೆಲ್ಲ. ನಾನು 1 ವರ್ಷಗಳ ಹಿಂದಿನವರೆಗೆ ಈ ಓಲೆ ಬೆಲ್ಲವನ್ನು ಮಾರಾಟ ಮಾಡ್ತಾ ಇದ್ದೆ. ಒಂದು ಕಡೆಯಿಂದ ತರಿಸ್ಕೊಂಡು ಮಾರಾಟ ಮಾಡ್ತಾಯಿದ್ದೆ. ಬಟ್ ಅವರು ಮಾಡೋದನ್ನ ಸ್ಟಾಪ್ ಮಾಡಿದರು. ಹಾಗಾಗಿ ನನಗೆ ಕೊಡಲಿಕ್ಕೆ ಆಗ್ತಿಲ್ಲ. ಬಹಳಷ್ಟು ಜನ ನನಗೆ ವಾಟ್ಸಪ್ ಮಾಡೋರು, ಮೇಲ್ ಮಾಡೋರು, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸಹ ಕೇಳೋರು ಓಲೆ ಬೆಲ್ಲ ಬೇಕು ಅಂತ ಹೇಳಿ. ಆದರೆ ಓಲೆ ಬೆಲ್ಲವನ್ನು ಅವರಿಗೆ ಕೊಡಲಿಕ್ಕೆ ಅಸಾಧ್ಯವಾಗಿತ್ತು. ಮತ್ತೊಮ್ಮೆ ತುಂಬ ಹುಡುಕಾಡಿ ನನಗೊಬ್ಬರು ಸಿಕ್ಕಿದ್ರು. ಇದು ಸಹ ಹಾಗೆ ಹಳ್ಳಿಯಲ್ಲಿ ಒಬ್ಬರು ಮನೆಯಲ್ಲಿ ಮಾಡುವಂಥದ್ದು, ತುಂಬ ಪ್ಯೂರ್ ಆಗಿರುತ್ತೆ. ಇದನ್ನು ಇನ್ನೊಮ್ಮೆ ನಿಮ್ಮ ಮುಂದೆ ತಂದಿದ್ದೇನೆ. ನೀವು ಈ ಓಲೆ ಬೆಲ್ಲ ಬೇಕು ಅಂತಂದರೆ ನನಗೆ ವಾಟ್ಸಪ್ ಮೆಸೇಜನ್ನ ಹಾಕ್ಬೋದು. ನನ್ನ ವಾಟ್ಸಪ್ ನಂಬರ್ ಹೀಗಿದೆ. ಈ ನಂಬರಿಗೆ ಹಾಕಿದಾಗ ನಾನು ಇದನ್ನು ನಿಮಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ನಿಮಗೆ ನಾನು 2 ರೀತಿಯಲ್ಲಿ ಕಳಿಸ್ಕೊಡ್ತೇನೆ. ಒಂದು, ಈ ರೀತಿಯಾಗಿ ಹೋಲ್ ಪ್ಯಾಕು, ಇದರಲ್ಲಿ ಬಂದು 24 ಪೀಸ್ ಇರುತ್ತೆ. ಅಥವಾ ಈ ರೀತಿಯಾಗಿ ನಾನು 6 ಪೀಸ್ನ ಒಂದು ಕವರಲ್ಲಿ ಹಾಕಿರ್ತೇನೆ. ಇದು 6 ಪೀಸ್ ಇರುತ್ತೆ. 6 ಪೀಸನ್ನು ಸಹ ನೀವು ಆರ್ಡ್ರನ್ನ ಹಾಕ್ಬೋದು. ನಾನು ನಿಮಗೆ ಒಮ್ಮೆ ಕಟ್ ಮಾಡಿ ತೋರಿಸ್ತೇನೆ. ನೋಡಿ, ಈ ರೀತಿಯಾಗಿ ಇರುತ್ತೆ. ಇದು ಪ್ಯೂರ್ ಆಗಿರುವಂಥ ಓಲೆ ಬೆಲ್ಲ. ನಿಮಗೆ ಬೇಕು ಅಂತಂದರೆ ನಾನು ನೀವು ವಾಟ್ಸಪ್ಪಲ್ಲಿ ಕೇಳಿ, ಆ ಪ್ರೆಸೆಂಟ್ ರೇಟ್ ಏನಿದೆ ಗೊತ್ತಾಗುತ್ತೆ. ಹಾಗೆಯೇ ನಿಮಗೆ ಬೇಕು ಅಂತಂದರೆ ನಾನು ನಿಮಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಇನ್ನು ಬಹಳಷ್ಟು ಜನ ಒಂದು ಕನ್ಫ್ಯೂಸ್ ಮಾಡ್ಕೊಳೋದು ಏನು ಅಂತಂದರೆ, ಈ ಬೆಲ್ಲಕ್ಕೂ ಮತ್ತು ಇನ್ನೊಂದು ಸಿಗುತ್ತೆ ನಿಮ್ಮ ಈ ಬೆಂಗಳೂರು ಸೈಡಲ್ಲೆಲ್ಲ ರೋಡ್ ಸೈಡಲ್ಲಿ ಇಟ್ಟಿರ್ತಾರೆ, ಒಂದು ರೌಂಡ್ ಆಗಿರುತ್ತೆ. ಆ ಬೆಲ್ಲಕ್ಕೂ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ಬೇರೆ, ಇದೇ ಬೇರೆ. ಕೆಲವರು ಹೇಳ್ತಾರೆ ಅದು ಕೆ ಜಿ ಲೆಕ್ಕ ಸಿಗುತ್ತೆ ಅಂತೇಳಿ. ಇಲ್ಲಿ ಕೆ ಜಿ ಲೆಕ್ಕದಲ್ಲಿ ಈ ಬೆಲ್ಲ ಸಿಗೋದಿಲ್ಲ. ಇದು ಬಂದು ಸಿಗೋದು ಪೀಸ್ ಲೆಕ್ಕದಲ್ಲಿ. 24 ಪೀಸ್ನ ಒಂದು ಈ ರೀತಿಯಾಗಿ ಕಟ್ಟು ಬರುತ್ತೆ. ಇದಕ್ಕೆ ಒಂದು ಪ್ರೈಸ್ ಆಗಿದ್ದರೆ ಇದನ್ನು ನಾವು ತೆಗೆದು ಈ ರೀತಿ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ. ಯಾಕಂತಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂಥವ್ರು ಏನು ಮಾಡ್ತಾರೆ ಅಂತೇಳಿದ್ರೆ 6 ಪೀಸ್ನ ಒಂದು ಪ್ಯಾಕ್ನ ತಗೊಂಡು ಸ್ಯಾಂಪಲ್ ನೋಡ್ತಾರೆ. ಆನಂತರ ಅವ್ರಿಗೆ ಇಷ್ಟ ಆದಾಗ ಈ ರೀತಿಯಾಗಿ ಫುಲ್ ಕಟ್ಟನ್ನು ತಗೊಂಡು ಯೂಸ್ ಮಾಡ್ತಾರೆ. ನನಗೆ ಬಹಳಷ್ಟು ಜನ ಆರ್ಡರ್ ಹಾಕಿದ್ದೀರಿ, ತಗೊಂಡಿದ್ದೀರಿ, ಯೂಸ್ ಮಾಡಿದ್ದೀರಿ, ತುಂಬ ಜನಕ್ಕೆ ಇಷ್ಟ ಆಗಿದೆ. ನಾನು ಬೆಂಗಳೂರು ಅಥವಾ ಮೈಸೂರು ಕಡೆ ಬಹಳಷ್ಟು ಬೆಲ್ಲವನ್ನು ಕಳಿಸಿದ್ದೇನೆ. ಭಾಳಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಳ್ಳೆ ರಿವ್ಯೂಸ ಬಂದಿದೆ. ಸ್ನೇಹಿತರೆ, ಈ ಬೆಲ್ಲವನ್ನು ಸಾಮಾನ್ಯವಾಗಿ ಯಾರು ಬೇಕಾದರೂ ಸೇವನೆ ಮಾಡ್ಬೋದು. ದೊಡ್ಡವರು, ಸಣ್ಣ ಮಕ್ಕಳು ಯಾರಿಗೆ ಮಾಡ್ಬೋದು. ಹೆಚ್ಚಾಗಿ ಇದನ್ನು
ಈ ಹೆರಿಗೆ ಆದ ನಂತರ ನಾವೇನು ಮನೆಮದ್ದು ಮಾಡ್ತೀವೋ ಅದಕ್ಕೆ ಹೆಚ್ಚಾಗಿ ಇದನ್ನು ಉಪಯೋಗ ಮಾಡ್ತಾರೆ. ನಾನು ಇದನ್ನು ಯಾವತ್ತು ಓಪನ್ ಮಾಡ್ತೀವೋ ಆವಾಗ ಇವಳಿಗೆ ಬೇಕೇ ಬೇಕು, ಕೇಳ್ತಾಳೆ. ಹಾಗಾಗಿ ಅವಳಿಗೆ ಒಂದು ಪೀಸ್ ಕೊಡುವ. ಎಂಜಂಡು ಚಕುಂಡ. ಇನ್ನು ಈ ಬೆಲ್ಲವನ್ನು ಹೆಚ್ಚಾಗಿ ಸೇವನೆ ಮಾಡಬಾರ್ದು, ಯಾಕಂತಂದರೆ ದೇಹ ಹೆಚ್ಚಾಗಿ ಉಷ್ಣ ಆಗುತ್ತೆ ಅಥವಾ ಹೀಟ್ ಅಂತ ಹೇಳ್ತೀವ, ಆ ರೀತಿ ಆಗುತ್ತೆ. ಹಾಗಾಗಿ ಇದನ್ನು ಹೆಚ್ಚಾಗಿ ನಾವು ತಿನ್ನಲಿಕ್ಕೆ ಹೋಗಬಾರ್ದು. ಸಾಮಾನ್ಯವಾಗಿ ನಾವೇನು ಔಷಧಿ ರೀತಿಯನ್ನು ತಗೊಂಡ್ರೆ ಬಹಳ ಒಳ್ಳೆಯದು. ನೀವು ಸಾಮಾನ್ಯವಾಗಿ ಇದನ್ನು ಕಾಫಿಗೆ ಹಾಕಿ ಯೂಸ್ ಮಾಡ್ಬೋದು, ಸ್ವೀಟ್ ಮಾಡ್ತೀನಿ ಸ್ವೀಟು ಸಹ ಹಾಕ್ಬೋದು, ಬಹಳ ಚೆನ್ನಾಗಿರುತ್ತೆ. ಹಾಗೆಯೇ ನಿಮಗೆ ನಾರ್ಮಲ್ ಏನು ನೀವು ಬೆಲ್ಲ ತಿಂತೀರೋ ಅದಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ನಿಮಗೆ ತಿಂದಾಗ ಫೀಲ್ ಆಗುತ್ತೆ, ಒಂದು ಡಿಫ್ರೆಂಟ್ ಆಗಿರೋದು ಏನೋ ತಿಂತಾಯಿದ್ದೀರಿ ಅಂತೇಳಿ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಡಯಾಬಿಟಿಸ್ ಇರುವವರು ಸ್ವಲ್ಪ ಮಟ್ಟಿಗೆ ತಿಂದರೆ ಸಮಸ್ಯೆ ಇಲ್ಲ, ಬಟ್ ಹೆಚ್ಚಾಗಿ ತಿನ್ನಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಜಾಸ್ತಿ ಇದೆ ಅಂತಂದರೆ ನಿಮ್ಮ ಡಾಕ್ಟ್ರನ ಸಲಹೆ ಪಡೆಯೋದು ಬಹಳ ಉತ್ತಮ ಆಗಿರುತ್ತೆ. ಯಾಕಂತಂದರೆ ಇದನ್ನೆಲ್ಲ ಯಾರ್ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋದಿಲ್ಲ. ಇದು ಒಲೆ ಬೆಲ್ಲ ಹೇಗೆ ಅಂತಂದರೆ ಆಯುರ್ವೇದವಾಗಿ ಬಹಳಷ್ಟು ಹಿಂದಿನ ಕಾಲದಿಂದ ಇದು ಬಳಕೆಯಲ್ಲಿ ಬಂದಂಥದ್ದು. ಹಾಗಾಗಿ ಎಕ್ಸ್ಪೆರಿಮೆಂಟ್ ಎಲ್ಲ ಆಗಿರೋದಿಲ್ಲ. ನಿಮ್ಮ ಡಾಕ್ಟ್ರನ್ನ ನೀವು ಒಂದು ಸಲಹೆ ಪಡೆಯೋದು ಬಹಳ ಉತ್ತಮ ಆಗಿರುತ್ತೆ. ಹಾಗೆಯೇ ಈ ಬೆಲ್ಲವನ್ನು ನಾವು ತಿಂತಾಯಿದ್ರೆ ಇನ್ನಷ್ಟು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ರುಚಿಯನ್ನು ಹೊಂದಿರೋದು. ನಾನು ನಿಮಗೆ ಆಗಲೇ ಹೇಳಿದೆ, ಇನ್ನೊಂದು ವಸ್ತು ಬಂದು ಈ ಈಂದು ಹುಡಿ ಅಂತ ಹೇಳಿ, ನೋಡಿ ನನ್ನ ಕೈಲಿದೆಲ್ಲ ಇದೇ ಈಂದು ಹುಡಿ. ಇದು ನಮ್ಮ ದೇಹವನ್ನು ಬಹಳಷ್ಟು ತಂಪು ಮಾಡುತ್ತೆ. ನೀವು ಇದರ ಕಷಾಯವನ್ನು ಮಾಡ್ಬೋದು, ಇದರ ಕಷಾಯ ಜೊತೆಗೆ ಈ ಬೆಲ್ಲವನ್ನು ಉಪಯೋಗ ಮಾಡ್ಬೋದು. ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಹಾಗೆಯೇ ನಮ್ಮ ದೇಹಕ್ಕೆ ಬೆಲ್ಲ ಹೀಟ್ ಆದರೆ ಇದು ತಂಪಾಗತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಈ ಈಂದು ಹುಡಿಗಿದೆ. ತುಂಬ ಜನ ಹೇಳೋದು ನೀವು ಕೇಳಿರ್ಬೋದು ಅಥವಾ ನಿಮಗೆ ಸಹ ಅನುಭವ ಆಗಿರುತ್ತೆ, ಬಾಯಲ್ಲಿ ಹುಣ್ಣಾಗುವಂಥದ್ದು. ಬಾಡಿ ಹೀಟಾಗಿ ನನಗೆ ಬಾಯಲ್ಲಿ ಹುಣ್ಣಾಗಿದೆ ಅಂತ ಹೇಳ್ತಾರೆ. ಅಂಥವರು ಈ ಈಂದು ಹುಡಿಯ ಕಷಾಯವನ್ನು ಮಾಡಿ ಕುಡಿಯುವುದು, ಅಥವಾ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಚಮಚವನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕುಡಿಯುವಂಥದ್ದು. ಈ ರೀತಿ ಮಾಡಿದಾಗ ದೇಹದ ಉಷ್ಣ ಕಡಿಮೆ ಆಗುತ್ತೆ, ಬಾಯಲ್ಲಿ ಆಗಿರುವಂತಹ ಬಾಯಿಯ ಹುಣ್ಣೇನಿದೆಯೋ ಅದು ಸಹ ಕಡಿಮೆ ಆಗುತ್ತೆ. ಇದು ಕೂಡ ನಮ್ಮದು ಸಿಗುತ್ತೆ. ಬೇಕು ಅಂದರೆ ನೀವು ಇದನ್ನು ಕೂಡ ಆರ್ಡ್ರನ್ನ ಹಾಕ್ಬೋದು. ನಾವು ಆಲ್ಮೋಸ್ಟ್ ಎಲ್ಲ ಕಡೆಯೂ ಕಳಿಸುವಂಥ ವ್ಯವಸ್ಥೆ ಇದೆ. ನಿಮ್ಮ ಮನೆ ಬಾಗಿಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಡ್ತೇವೆ. ಈಗಾಗಲೇ ನಿಮ್ಮಲ್ಲಿ ಬಹಳಷ್ಟು ಜನ ಉಪಯೋಗ ಮಾಡಿದ್ದೀರಿ, ಬಹಳಷ್ಟು ಒಳ್ಳೆಯ ರಿವ್ಯೂಗಳನ್ನ ಸಹ ನೀವು ಕೊಟ್ಟಿದ್ದೀರಿ. ಇದೇ ರೀತಿ ಮುಂದೆ ಸಹ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ಆಶಿಸ್ತೇನೆ. ಸ್ನೇಹಿತರೆ, ಭಾಳಷ್ಟು ಜನ ನಂತರ ಕೇಳ್ತಾ ಇದ್ದರು, ಇದು ಸಿಗುತ್ತೆ ನಿಮ್ಮ ಹತ್ರ ಸಿಗುತ್ತಲ್ವ, ಕಳಿಸಿ ಅಂತೇಳಿ. ಬಟ್ ಸ್ಟಾಕ್ ಇಲ್ಲದೆ ಇರೋದ್ರಿಂದ ಕಳಿಸ್ಲಿಕ್ಕೆ ಆಗ್ತಿರಲಿಲ್ಲ. ಈಗ ಇನ್ನೊಮ್ಮೆ ಸ್ಟಾಕ್ ಬಂದಿದೆ, ಬೇಕಾದವರು ಕೂಡಲೇ ಆರ್ಡ್ರನ್ನ ಹಾಕ್ಬೋದು. ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಓಕೆ, ಇದು ಇವತ್ತಿನ ಒಂದು ಸಣ್ಣ ಇನ್ಫಾರ್ಮೇಷನ್ನ ವಿಡಿಯೋ ಆಗಿತ್ತು. ನೀವು ಸ್ನೇಹಿತರೆ, ನಾನು ನಿಮಗೆ ಮುಂದಿನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.